ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಹೋಟೆಲ್ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಮೊದಲಿಗೆ ಬೆಣ್ಣೆ, ಎಲ್ಲ ತರಕಾರಿಗಳನ್ನ ನಾವು ಹಾಕ್ಕೋಬೋದು. ನಮ್ಮ ಚಾಯ್ಸ್ ಆಫ್ ವೆಜಿಟೇಬಲ್ಸ್ನ ನಾವು ಯೂಸ್ ಮಾಡ್ಕೋಬೋದು ಯಾವುದಾದ್ರೂ. ಮೇಜರಾಗಿ ನಾವೇನು ಮಾಡ್ತೀವಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆನ ಹಾಕ್ಕೋತೀವಿ. ಆದಷ್ಟು ಬೆಣ್ಣೆ ಮತ್ತು ಎಣ್ಣೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿ ಯೂಸ್ ಮಾಡ್ತಿಲ್ಲ. ನಾವೇ ಮಾಡಿ ಅನ್ನ ಒಂದು 90% ಅಷ್ಟು ಬೆಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ತುಂಬ ಅಕ್ಕಿನೂ ಇರಬಾರ್ದು, ಹದವಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ನೀವು ತರಕಾರಿನ ಫ್ರೈ ಮಾಡ್ಕೋಬೇಕು. ಒಂದು 2 ಮೆಣಸಿನ್ಕಾಯಿನ ಫ್ಲೇವರ್ಗೋಸ್ಕರ ಮಧ್ಯೆ ಹಾಕಿ ತಗೊಂಡು ಆಗಲೇ ಹಾಕ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿಯಾನಿ ಮಸಾಲ ಪೌಡ್ರನ್ನ ಮನೇಲೇ ಮಾಡೋದು ಒಂದು 3ರಿಂದ 4 ಚಮಚ ನಿಮ್ಮ ಅಳತೆಗೆ ತಕ್ಕಂಗೆ ನೀವು ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ಕೋಬೋದು. ಚಿಟಿಕೆ ಅರಿಶಿನ, ಸ್ವಲ್ಪ ಸಕ್ಕರೆ, ಎಲ್ಲ ಫ್ಲೇವರ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ. ಸ್ವಲ್ಪ ಮೊಸರು, ಒಂದು 2 ಬಟ್ಲಷ್ಟು ಮೊಸರು, ಗಟ್ಟಿ ಮೊಸರನ್ನ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಂಡಿರುವಂಥ ತರಕಾರಿನ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ಈಗ ನಾವು ಅನ್ನನ ಲೇಯರ್ ಮಾಡ್ತಾ ಹೋಗೋಣ. ಸ್ವಲ್ಪ ಫಸ್ಟು ಮಸಾಲೆ, ಎಣ್ಣೆ, ಅನ್ನ, ಅದ್ರ ಮೇಲೆ ಮತ್ತೆ ತರಕಾರಿ, ಆಗಲೇ ಫ್ರೈ ಮಾಡ್ಕೊಂಡ ತರಕಾರಿ, ಎಣ್ಣೆಲಿ ಕರೆದಿರೋವಂಥ ಒಂದು ಈರುಳ್ಳಿ ಮತ್ತು ಅನ್ನ, ಇದೇ ರೀತಿ ಲೇಯರ್ ಒಂದು 3-4 ಲೇಯರ್ ಅಥವಾ 2-3 ಲೇಯರ್ ಆದರೂ ನೀವು ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಅನ್ನ, ತರಕಾರಿ ಮತ್ತು ಅನ್ನ, ಕರೆದಿರೋವಂಥ ಈರುಳ್ಳಿ, ಈ ರೀತಿ ಎಲ್ಲ ನಾವು ಚೆನ್ನಾಗಿ ಲೇಯರ್ ಮಾಡ್ಕೋತ ಒಂದ್ರ ಮೇಲೊಂದು ಲೇಯರ್ ಮಾಡ್ಕೋಬೇಕು. ನೋಡಿ, ಒಂದು 3 ಲೇಯರ್ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದ ಒಂದು ಎಣ್ಣೆ ಮತ್ತು ನೀರು, ಅದು ಆಗಲೇ ಫ್ರೈ ಮಾಡ್ಕೊಂಡಿರೋವಂಥ ಎಣ್ಣೆ ಮತ್ತು ನೀರು ಮಿಕ್ಸಿ ಏನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಮುಚ್ಚಿ ಇಟ್ಬಿಡಬೇಕು. ಅನ್ನ ಬೇಯೋಷ್ಟು ನೀರನ್ನ ನೀವು ಚುಮುಕ್ಸ್ಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡಬೇಕು, ಮುಚ್ಚಿ ಇಟ್ಬಿಡಬೇಕು, ಸಣ್ಣ ಉರಿ ಮಾಡಿ. ನೋಡಿ, ಆಮೇಲೆ ಈ ರೀತಿ ಉದ್ದುದ್ರಾಗಿ ಬಿಸಿ ಬಿಸಿಯಾದ ಒಂದು ರೆಸ್ಟೋರೆಂಟ್ ಸ್ಟೈಲ್ ಬಿರಿಯಾನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಹಾಗೆ ಲೇಯರ್ ತೊಗೊಂಡಾದ್ರೂ ತಿನ್ಬೋದು, ಅದು ನಿಮ್ಮ ಚಾಯ್ಸ್. ಈ ರೀತಿ ನೋಡಿ, ಉದ್ದುದ್ರಾಗಿ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ. ನೀವು ಮಾಡ್ಕೊಂಡು ನನಗೆ ಹೇಗಿದೆ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.